ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಲೈಫ್ ಇರಬೇಕಂದ್ರೆ ನನ್ನಂಗೆ ಇರಬೇಕು ನೋಡಿ. ಬೆಳಗ್ಗೆ ಆಯಿತು ಅಂದರೆ ತಿಕ್ಕೋದು, ಒಗೆಯೋದು, ತೊಳೆಯೋದು, ಅಡುಗೆ ಮಾಡೋದು. ಇಲ್ಲಿ ಬರೀ ನನಗೆ ಮಾತ್ರ ಯಾರು ಇಲ್ಲ. ನಮ್ಮನೆ ಕೆಲಸದೇ ಅಮ್ಮ ಸರಿಯಾಗಿ ಕೊಟ್ಟು ಹೋಗಿದ್ದಾಳೆ ಕೈ. ಇಲ್ಲಿ ಕೆಲಸದವ್ರು ಬರೀ ನೇಪಾಳಿಸೆ. ದೊಡ್ಡ ಆಫೀಸರ್ಸ್ ಥರ ಬರ್ತಾರೆ ಮನೆ ಕೆಲಸಕ್ಕೆ. ಜಸ್ಟ್ 2 hours ನಾನು ಮಾಡೋದು, ಅದ್ರ ಮೇಲೆ ನಾನು ಮಾಡೋದಿಲ್ಲ. ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಫಸ್ಟು ಬರ್ತಾರೆ, ಅಲ್ಲಿಂದ ನೇಪಾಳದಿಂದ ಬರ್ತಾರೆ. ಕೈಯಲ್ಲಿ ಮಾಪ್ ಇಟ್ಕೊಳ್ಳೋಕೆ ಬರಲ್ಲ, ನಾನು ಕಲಿಸ್ಕೊಡ್ಬೇಕು. ಪರಕೆ ಇಟ್ಕೊಳ್ಳೋಕೆ ಅದು ಬರುತ್ತೆ, ಪರಕೆ ಇಟ್ಕೊಳ್ಳೋಕೆ. ಮಾಪ್ ಅಂದರೆ ಏನಂತ ಗೊತ್ತಿರೋದಿಲ್ಲ. ಬಟ್ಟೆ ಮನೆ ಒರೆಸೋದು ಏನಂದರೆ ಗೊತ್ತಿರೋದಿಲ್ಲ. ಟೈಲ್ಸ್ ಅಂದರೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಅದು ಬರೀ ಕಾಡು ಪ್ರಪಂಚ, ಬರೀ ಮರಗಳು ಗಿಡಗಳು. ಅಲ್ಲಿಂದ ಹಿಡ್ಕೊಂಬರ್ತೀವಿ ವಾಚ್ಮ್ಯಾನ್ ಕೆಲಸ ಮಾಡೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ. ಒಂದು 2 ದಿವಸ ಕೆಲಸ ಮಾಡೋದು. 2 ತಿಂಗಳಾಯಿತು ಅಂದರೆ ನಮ್ಮ ಗತಿ ಗೋವಿಂದ. ನಾವು ಸರಿ ಇರಲ್ಲ, ಅವಾಗ ಅವ್ರು ಸರಿ ಇದ್ಬಿಡ್ತಾರೆ. ಅಲ್ಲಿ ತನಕ ಅಕ್ಕ ಅಕ್ಕ ಅಂದ್ಕೊಂಡು ಓಡಾಡ್ಕೊಂಡು ಜೊತೆಗೆ ಇರೋರು. ಬೇರೆಯವ್ರ ಮನೆ ಕೆಲಸ ಸಿಕ್ತು ಅಂದರೆ ನೀನು ಅಕ್ಕನೇ ಇಲ್ಲ ಪಕ್ಕನೇ ಇಲ್ಲ, ಹೋಗಮ್ಮ. ಚೆನ್ನಾಗಿ ಊಟ ಕೊಡ್ತೀವಿ, ತಿಂತಾರೆ. ಯಾವುದಾದ್ರೂ ಚೆನ್ನಾಗಿರೋ ಮನೆ ಸಿಕ್ತು ಅಂದರೆ ಖಾಲಿ ಮಾಡಿಬಿಡ್ತಾರೆ. ಅವು ದೊಡ್ಡ ಆಫೀಸರ್ಸ್ ಟೈಪು ಕೆಲಸ ಮಾಡೋದು. 2 hours ಬರ್ತಾರೆ. ಇಷ್ಟು ಬಕೆಟಲ್ಲಿ ನೀರು, ಒಂದು 3 ಚಂಬು ಜಗ್ಗು ನೀರು ಇಟ್ಕೊತಾರೆ. 3 floors ಇದ್ದರೂ ಒರೆಸ್ಕೊಂಡು ಬರ್ತಾರೆ. ಒಂದೇ ಸತಿನೇ ಮಾಪಾಕೋದು. ನೆಕ್ಸ್ಟ್ ಟೈಮ್ ಹೇಳಿದ್ರೆ ನಿನ್ನ ಮನೆ ಬೇಡ, ಹೋಗ್ತಾ ಇರು, ನಾವು ಬೇರೆ ಮನೆ ನೋಡ್ಕೊತೀವಿ. ನಿಂದೊಂದೇ ಮನೆ ಅಲ್ಲ, ಬೇರೆಯವ್ರ ಮನೆ ಇದೆ. ನಾವು ಹೆದರ್ಕೊಬೇಕು. ನಾವು ಹೆದರ್ಕೊಂಡು ಅವ್ರು ಹೆಂಗೆ ಮಾಡ್ತಾರೋ ಮಾಡಿಸ್ಕೊಳ್ಳೋದು. ಅವ್ರು ಹೋದ್ಮೇಲೆ ಅವ್ರು ಹೋದ್ರೆ ಆ ಕಡೆ ಈ ಕಡೆ ನೋಡೋದು, ಮಾಪ್ ಎತ್ಕೊಳ್ಳೋದು, ಮತ್ತು ಇನ್ನೊಂದು ಸತಿ ಒರೆಸ್ಕೊಂಬರೋದು. ಇಲ್ಲಾಂದರೆ ಆ ಮನೆಗಳಲ್ಲಿ ಬಿಟ್ಬಿಟ್ರೆ ಜಿರಳೆಗಳು. ಫಸ್ಟೆಲ್ಲ ಅವರು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಕೆಲಸ ಏನು ಮಾಡ್ತಾರೋ ಮಾಡಿಬಿಟ್ಟು ಹೋಗ್ಬಿಡ್ತಾಯಿದ್ರು. ಮನೆ ತುಂಬ ಜಿರಳೆಗಳೇ ತುಂಬ್ಕೊಂಬಿಡೋದು. ಸಪೋಸ್ ಅವ್ರು ಏನಾದರೂ ಒರೆಸೋವಾಗೇನಾದರೂ ನಾವೇನಾದರೂ ಒರೆಸಿದ್ರೆ ಅವ್ರ ಹಿಂದೆ ನಿಮ್ಮ ಕತೆ ಗೋವಿಂದ. ಊರು ಮನೆ ಎಲ್ಲ ನಿಮ್ಮ ಪ್ರಚಾರ ಆಗ್ಬಿಡ್ತೀರ. ನ್ಯೂಸ್ ಪೇಪರ್, TV 9ಗೆ ಹೆಂಗೆ ಹಾಕ್ತಾರೋ ಹಂಗೆ ನಿಮ್ಮನ್ನು ಹಾಕ್ಬಿಡ್ತಾರೆ. ಆ ಯಮ್ಮನ ಹತ್ರ ಹೇಗೋಕ್ಕಾಗಲ್ಲ. ಆ ಯಮ್ಮ ಒಪ್ಪೋದಿಲ್ಲ ಹೆಂಗೆ ಮಾಡಿದ್ರು. ಯಾರು ಸುತ್ತಮುತ್ತ ಇರೋ ಮನೆಯವರೆಲ್ಲ ಕೇಳೋದೆ, ಯಾಕಮ್ಮ ನಿಮ್ಮ ಮನೆ ಕೆಲಸದವ್ರು ಬರ್ತಾ ಇಲ್ಲ, ಏನಮ್ಮ ಮಾಡಿದೆ, ಹೌದಾ ಹಿಂಗೆ ಮಾಡಿದೆ ಅಂತೆ, ಹೌದಾ ಹಂಗೆ ಮಾಡಿದೆ ಅಂತೆ ಅನ್ನೋದು. ನಮ್ಮ ಮನೇಲಿ ದೊಡ್ಡದು ಮಿರರ್ ಇದೆ. ಒರೆಸೋವಾಗ ಬಡೀರ್ ಅಂತ ಹೊಡೆದ್ಬಿಟ್ಟು ಎಷ್ಟೋ ಸತಿ ಗ್ಲಾಸ್ ಮುರಿದಾಕ್ಬಿಟ್ಟಿದ್ದಾರೆ. ಅವ್ರನ್ನ ನಾವೇನಾದರೂ ಅಂದರೆ ಪಕ್ಕದ ಮನೆಯವ್ರಿಗೆಲ್ಲ ನಮ್ಮ ಮೇಲೆ ಟಾಣ್ ಇವರು ಹಿಂಗೆ ಕಾಟ ಕೊಡ್ತಾರೆ, ಹಿಂಗೆ ಟಾರ್ಚರ್ ಕೊಡ್ತಾರೆ ಅಂತ. ನಾವು ಅವ್ರಿಗೆ ಮಿರರ್ ಹೊಡೆದಾಕ್ರು, ಗಿಡ ಹೊಡೆದಾಕಿದ್ರು ಅಂತ ಹೇಳಿದ್ರು
ಅವ್ರು ನಂಬಲ್ಲ. ನಿಮ್ಮದೇ ತಪ್ಪು, ನೀವು ಅವ್ರಿಗೆ ಏನೂ ಇಲ್ಲ, ಬಂದಿದ್ದಾರೆ ಪಾಪ, ಅಯ್ಯೋ ಮಾಡ್ತಾರೆ, ಮಾಡಿಸ್ಕೊಳ್ಳಿ. ಮಿರರ್ ಹೊಡೆದ್ರೆ 1000 ರೂಪಾಯಿ ಒಂದು ಸತಿ. ಈ ಅಮ್ಮನ ಸಂಬಳ, ಇವ್ರ ಸಂಬಳ ಎಷ್ಟು ಗೊತ್ತಾ ತಿಂಗಳಿಗೆ? ಒಂದು ಮನೆ ಒರೆಸಿ ಪಾತ್ರೆ ಒರೆಸಿ ಹೋಗೋದಕ್ಕೆ 3000 ರೂಪಾಯಿ ಕೊಡಬೇಕು. ಅದು ಮೆಂಬರ್ಸ್, 1 ಮೆಂಬರ್ ಇದ್ದರೆ ಹಂಗೆ, 2 ಮೆಂಬರ್ಸ್ ಇದ್ದರೆ ಇನ್ನೂ ಜಾಸ್ತಿ, 3 ಮೆಂಬರ್ಸ್ ಇದ್ದರೆ 5000 ಕೊಡಬೇಕು. ಬರೀ ಪಾತ್ರೆ ಉಜ್ಜಿ ಮನೆ ಒರೆಸೋದಕ್ಕೆ ಕೌಂಟು. ಏನೋ ಸಪೋಸ್ ನೆಂಟ್ರೇನಾದರೂ ಮನೆಗೆ ಬಂದರು ಅಂದರೆ ಅಷ್ಟೇ, ನಾವೇ ತೊಳಿಬೇಕು, ನಾವೇ ಎತ್ತಿಕೊಳ್ಬೇಕು. ಬಟ್ಟೆ ಗಿಟ್ಟೆ ಒಗೆಯಲ್ಲ, ಹುಷಾರ್, ನಾವು ಮಾತ್ರ ಒಗೆಯಲ್ಲ. ನಾವು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ, ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಳಿ, ಇಲ್ಲ ನೀವೇ ಒಕ್ಕೊಳ್ಳಿ. ನಾವೇ ಒಗೆಯೋದು ಬಟ್ಟೆನ, ಅವರು ಒಗೆಯಲ್ಲ. ಎಷ್ಟು ಅಮೌಂಟ್ ಕೊಟ್ಟರು ಅವ್ರು ಮಾತ್ರ ಬಟ್ಟೆ ಮುಟ್ಟೋದಿಲ್ಲ, ಸರ್ಫು ಸೋಪು ಮುಟ್ಟೋದಿಲ್ಲ. ಒಂದು ದಿವಸಕ್ಕೆ 10 ಮನೆನಾದರೂ ಮಾಡ್ತಾರೆ. ಇನ್ನು ಅವ್ರ ಮನೇಲಿ ಕೆಲಸಗಳೇ ಹೆಂಗೆ ಮಾಡ್ಬೋದು ಇವರು? ಪಾತ್ರೆ ತೊಳಿತಾರೆ, ಆ ಪಾತ್ರೆಯಲ್ಲಿ ಹಂಗಂಗೆ ಇರುತ್ತೆ ಸರ್ಫು ಸೋಪು. ನೀವೇನಾದರೂ ಸೋಪ್ ಏನಾದರೂ ಕೊಟ್ಬಿಟ್ರೆ, ಅಡುಗೆ ಮಾಡಿದ್ರೆ ಹೊಟ್ಟೆ ಒಳಗಡೆ ಸೋಪು ನಿಮ್ಮನ್ನೆಲ್ಲ ತೊಳೆದಾಕ್ಬಿಡುತ್ತೆ. ಹಂಗೆ ಮಾಡ್ತಾರೆ. ಮನೆ ಒರೆಸ್ಬೇಕು ಅಂದರೆ 2-3 ಮಗ್ಗು ವಾಟ್ರು, 2 ಫ್ಲೋರು ಒರೆಸ್ಕೊಂಬರ್ತಾರೆ. ಗಲೀಜಿರಲಿ ಇರಲಿ ನಾವು ಒರೆಸ್ಕೊಬೇಕು. ಜಾಸ್ತಿ ಮಾತಾಡಿದ್ರೇನ ನಿಮ್ಮ ಮನೆ ಕೆಲಸ ಬೇಕಾಗಿಲ್ಲ. ಸಂಬಳ ಕೊಡಿ, 1 ದಿವಸ ಆದರೂ 2 ದಿವಸ ಆದರೂ ಆ ದಿವಸದ್ದು ಸಂಬಳ ಕೊಡಬೇಕು. ಅವ್ರು ಚೆನ್ನಾಗಾದರೂ ಮಾಡಿರಲಿ, ಚೆನ್ನಾಗಾದರೂ ಮಾಡ್ದಿರ ಇರಲಿ. ಇದು ನೇಪಾಳಿಸದು. ಇನ್ನು ನಮ್ಮ ಈ ಸುತ್ತಮುತ್ತ ಇರೋ ಜನ ಆದರೆ ಈಗ ಮನೆ ಕೆಲಸಕ್ಕೆ ಬರಲ್ಲ, ಅವರು ಬರೀ ಅಡುಗೆ ಕೆಲಸ. ಅವ್ರದ್ದು ಲೆವೆಲ್ ಆಗಿಬಿಟ್ಟಿದೆ ಇವಾಗ. ನೇಪಾಳೀಸ್ ಅವರು ಮನೆ ಕೆಲಸ ಮಾಡಬೇಕು, ನಾವು ಅಡುಗೆ ಕೆಲಸ ಮಾಡಬೇಕು. ಇವರು ಅವ್ರಿಗೆ ಮ್ಯಾನೇಜರ್ಗಳು. ಫಸ್ಟೆಲ್ಲ ಸ್ಟಾರ್ಟಿಂಗಲ್ಲಿ ಕಿತ್ಲಾಡಿದ್ರು. ಈ ನೇಪಾಳೀಸ್ ಅವ್ರು ಬಂದು ನಮಗೆ ಕೆಲಸ ಎಳ್ದಿರಂಗೆ ಮಾಡಿಬಿಟ್ರು ಅಂತ. ನೇಪಾಳೀಸ್ ಅವ್ರನ್ನ ಯಾರೂ ಅಡುಗೆ ಕೆಲಸಕ್ಕೆ ಇಟ್ಕೊಳ್ಳಲ್ಲ. ಇಟ್ಕೊಂಡಿದ್ರೆ ಇಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಕೆಲಸ ಸಿಗ್ತಾ ಇರಲಿಲ್ಲ. ನೇಪಾಳದಿಂದ ಮಂದಿ ಗಟ್ಲೆನೇ ಬಂದುಬಿಡ್ತಾರೆ. ಒಬ್ಬರು ಬಂದರು ಅಂದರೆ ಅವ್ರ ರಿಲೇಟಿವ್ಸು, ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅವ್ರ ಫ್ಯಾಮಿಲಿಗಳೇ ಇಷ್ಟು ರೂಮ್ ಇರುತ್ತೆ. ಅದರಲ್ಲೇ ಒಬ್ಬರ ಮೇಲೊಬ್ಬರು ಮಲ್ಕೊಳ್ತಾರೆ. ಊಟ ಯಾರ ಮನೆಗಳಲ್ಲಿ ಕೊಡ್ತಾರೆ, ಎತ್ಕೊಂಡೋಗಿ ತಿಂತಾರೆ, ಇಲ್ಲ ಮಾಡ್ಕೊಂಡು ತಿಂತಾರೆ. ಇಲ್ಲಿ ಮಾಡೋರಿಗೆ ಊಟ ಕೊಟ್ಟರೆ ಮುಟ್ಟೋದಿಲ್ಲ. ಅಂದರೆ ನಮ್ಮ ಬೆಂಗಳೂರಲ್ಲಿರೋರಿಗೆ, ಅವರ ಕೆಲಸ ಮಾಡೋರಿಗೆ ನಾವೇನಾದರೂ ಊಟ ಕೊಟ್ಟರೆ ಚೀತು ನಮಗೇನು ಗತಿ ಇಲ್ವಾ ಅಂತಾರೆ. ಒಬ್ಬೊಬ್ರು ಎತ್ಕೊತಾರೆ, ಯಾರೋ ಒಬ್ಬೊಬ್ಬರು, ಮಿಕ್ಕದವ್ರು ಎತ್ಕೊಂಡು ಹೋಗ್ತಾರೆ, ಇಲ್ಲ ಡಸ್ಟ್ಬಿನ್ಗಳಲ್ಲಿ ಹಾಕ್ತಾರೆ, ಇಲ್ಲಾಂದರೆ ಡೈರೆಕ್ಟಾಗಿ ಮೂತಿಗೆ ಬೈದುಬಿಟ್ಟು ಹೋಗ್ತಾ ಇರ್ತಾರೆ. ಇವ್ರಿಗೆ ನಾವು ಕೊಡೋದು ಬೇರೆ, ಇವ್ರ ಕೈಯಲ್ಲಿ ಬೈಸ್ಕೊಳ್ಳೋದು ಬೇರೆ. ಸರಿ, ನೇಪಾಳೀಸ್ ಅವ್ರಿಗೆ ಬರೋಣ. ಆ ಥರ ಮಾಡ್ತಾರ ಅವರು. ಅವ್ರ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಕರ್ಕೊಂಬರ್ತಾರೆ, ಚಪ್ಪಲಿಗಳು ಹಾಕ್ಬಿಡ್ತಾರೆ, ಮನೆ ತುಂಬ ಓಡಾಡಿಸ್ತಾರೆ. ಅಮ್ಮ ಚಪ್ಪಲಿಗಳು ಹಾಕ್ಬೇಡ, ಆಚೆ ತೆಗ್ದಾಕಮ್ಮ ಅಂದರೆ ನೋ, ಆಗೋದಿಲ್ಲ. ನಮ್ಮ ಮಗಳಿಗೆ ಥಂಡಿ ಎಲ್ಲ ಆಗೋದಿಲ್ಲ, ನಾವು ಚಪ್ಪಲಿನೇ ಹಾಕೋದು. ನಿಮ್ಮ ಮನೆ ಕೆಲಸಕ್ಕೆ ಬರಬೇಕಾ ಬೇಡವಾ ಅಷ್ಟೇ. ಬಾತ್ರೂಮ್ಗಳು ನಾವೇ ತೊಳ್ಕೊಬೇಕು, ಅವ್ರು ತೊಳೆಯೋಲ್ಲ.
ಏನು ಕಂಡೀಷನ್ಗಳು ಅಂತೀರ? ಇದನ್ನೆಲ್ಲ ನೋಡಿ ನೋಡಿ ನಮ್ಮ ಕೆಲಸದವ್ರ ಮೇಲೇ ವಿರಕ್ತಿ ಹುಟ್ಬಿಟ್ಟಿದೆ. ಬೇಡವೇ ಬೇಡಮ್ಮ, ನಾವೇ ಮಾಡ್ಕೊತೀವಿ ಅಂತ. ಈ ಕೈಲಾಲ ಆಗದಿರೋರೆಲ್ಲ ಮಾಡಿಸ್ಕೊತಾರೆ. ಯಾಕಂದರೆ ಅವರು ಮಾತಾಡೋಕ್ಕಾಗಲ್ಲ, ಮಾತಾಡಿದ್ರೆ ಅವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಹೋಗ್ಬಿಡ್ತಾರೆ. ಇನ್ನು ಈ ವಯಸ್ಸಾದವರು ಅಂತೂ ಇದ್ದರೆ ಅವ್ರ ಗತಿಗೋವಿಂದ. ಇವ್ರು ಮಾಡೋದು ಅವ್ರಿಗೆ ಗೊತ್ತಾಗೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ. ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊತಾರೆ. ಕೆಲಸ ಆಯಿತು ಅಂತ ಹೋಗ್ತಾ ಇರ್ತಾರೆ. ತಿಂಗಳು ಕರೆಕ್ಟಾಗಿ ಬರ್ತಾರೆ, ಸಂಬಳ ಇಸ್ಕೊತಾರೆ, ಹೋಗ್ತಾರೆ. ಅವ್ರಗಳ ಹತ್ರ ಮೊಬೈಲ್ಗಳು ನೋಡಬೇಕು, ಯಾವ ಥರ ಮೊಬೈಲ್ಗಳಿರುತ್ತೆ. ನಮ್ಮ ಹತ್ರ ಕೂಡ ಇಲ್ಲ, ಆ್ಯಪಲ್ ಮೊಬೈಲ್ಗಳು. ಅವರು ಮಕ್ಕಳ ಕೈ ಕೊಟ್ಟಿರ್ತಾರೆ ಗೇಮ್ಗಳಾಡೋಕ್ಕೆ. ಒಬ್ಬೊಬ್ಬ ನೋಡಬೇಕು. ಅವರು ಹಸ್ಬೆಂಡ್ಗಳಾದ್ರೆ ಕೂತ್ಕೊಂಡು ಪಬ್ಜಿಗಳಾಡೋದು, ಅವರು ವಾಚ್ಮ್ಯಾನ್ ಕೆಲಸಗಳಿಗೆ ಮಾಡೋದು. ಇವರು ಹೆಂಗಸರಾದರೆ ಮನೆ ಕೆಲಸಗಳಿಗೆ ಹೋಗ್ತಾರೆ, ಪಬ್ಜಿಗಳಾಡೋದು ಗಂಡಸರು. ಅವ್ರ ಮಕ್ಕಳ ಕೈಯಲ್ಲಿ ಆ್ಯಪಲ್ ಫೋನುಗಳು. ಸ್ಕೂಲುಗಳು ಇಂಗ್ಲೀಷ್ ಮೀಡಿಯಮ್ಗಳು, ತಿನ್ನೋ ಗತಿ ಇಲ್ದಿರೋ ಬಂದುಬಿಟ್ಟಿರ್ತಾರೆ. ಅಲ್ಲಿ ಅವ್ರ ಸ್ಕೂಲುಗಳು ಕೂಡ ಹಾಕೋದಿಲ್ಲ. ಇಲ್ಲಿಗೆ ಬಂದು ಇಂಗ್ಲೀಷ್ ಮೀಡಿಯಮ್ಗಳು. ಒಂದೊಂದು ವರ್ಷಕ್ಕೆ 40,000 ಕೊಡ್ತಾರೆ. ಕೆಲ್ಸಕ್ಕೆ ಬರೋದು ಸ್ಕೂಟಿಗಳಲ್ಲಿ. ಅವರು ಏನು ಲೆವೆಲ್ಗಳಂತೀರ? ಏನಾದರೂ ಮಾತಾಡಿದ್ರೆ ಬರಲ್ಲ, ನಮ್ಮ ಮನೆಗೆ ಓದ್ತಾ ಇರಿ. ನಿಮ್ಮ ಮನೆ ಅಲ್ದಿದ್ರೆ ಇನ್ನೊಂದು ಮನೆ ಅಲ್ದಿದ್ರೆ ಇನ್ನೊಂದು ಮನೆ. ಇಲ್ಲಿ ಎಲ್ಲರೂ ಕೆಲಸ ಮಾಡಿದಿರ ಕೆಲಸದವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಚೆನ್ನಾಗೇ ನೋಡ್ಕೊಂಬಿಟ್ಟಿದ್ದಾರೆ. ಅವ್ರನ್ನ ಹೆಂಗೆ ಆಟ ಆಡಿಸ್ಬೇಕು ಏನು ಅಂತ ಚೆನ್ನಾಗಿ ಆಟ ಆಡಿಸ್ಕೊತಾರೆ. ನಾವೇನಾದರೂ 2,000 ಕೊಟ್ಟರೆ ಇನ್ನೊಬ್ಬರ ಮನೆಯಲ್ಲೇ ಅವ್ರು 3,000 ಕೊಡ್ತಾರೆ. ಇವಳು ಎಲ್ಲ ಬಿಟ್ಟು ಅವ್ರ ಮನೆಯಲ್ಲೇ ಇದ್ದು ಬಿಡ್ತಾಳೋ ಅಂತ. 1,000 ಜಾಸ್ತಿ ಕೊಟ್ಟರೆ ಅವ್ರ ಮನೆಯಲ್ಲಾದರೂ ಬಿಟ್ಬಿಟ್ಟು ನಮ್ಮ ಮನೆಯಲ್ಲಿ ಬಂದು ಇರ್ತಾಳೆ ಅಂತ. ಅವರು ಡ್ರೆಸ್ಸುಗಳು ನೋಡಬೇಕು, ಫಾರಿನರ್ಸ್ ಹಾಕೋ ಡ್ರೆಸ್ಸುಗಳು ಹಾಕ್ತಾರೆ. ಮತ್ತು ಮದುವೆ ಆಗಿ ಡೈವರ್ಸ್ಗಳು ಇವಾಗ ಪ್ರೆಸೆಂಟ್ ಡೈವರ್ಸ್ಗಳು ಕೊಡೋದು, ಇನ್ನೊಬ್ಬರನ್ನ ಮದುವೆ ಆಗೋದು. ಫಸ್ಟು ಅಯ್ಯಪ್ಪನಿಗೆ ಮಗು ಇದೆ ಒಂದು, ಇನ್ನೊಂದು ಅನ್ನ ಓಡಿಸ್ಬಿಟ್ಟು ಅವ್ರ ಕಡೆ ಎಲ್ಲ ಈ ಥರ ಸಂಪ್ರದಾಯ ಇಲ್ಲ. ನಮಗೆ ಆವಾಗ 82 ಇತ್ತು ಅಲ್ವಾ ಸಂಪ್ರದಾಯ, ಅದು ಇವಾಗ ನೇಪಾಳದಲ್ಲಿ ಆ ಜನರು ಪಾಲಿಸ್ತಾ ಇರೋದು. ಇಲ್ಲಿಗೆ ಬಂದು ನೋಡಬೇಕು, ಅಮೇರಿಕಾದವರು ಆಟ ಆಡ್ದಂಗೆ ಆಡೋದು. ಡೈವರ್ಸ್ಗಳು ಕೊಟ್ಬಿಟ್ಟು ಅವನಿಗೂ ಇನ್ನೊಂದು ಮಗು ಮಾಡ್ಕೊಳ್ಳೋದು. ಇವನಿಗೊಂದು ಮಗು, ಅವನಿಗೊಂದು ಮಗು. ಜಾಸ್ತಿ ಮಾತಾಡಿದ್ರೆ ಓಡಿಸ್ತಾ ಇರಬೇಕು, ಹೋಗ್ತಾ ಇರಿ ಅಂತ. ಮುಲ್ಲಾಜಿಲ್ಲ, ಬರೀ ಕಾಡು ಪ್ರದೇಶ ಅದು ನೇಪಾಳ. ಇಲ್ಲಿಂದ ಹೋಗೋದಕ್ಕೆ 8 ದಿವಸ ಬೇಕು, ಅಲ್ಲಿಂದ ಬರೋದಕ್ಕೆ 8 ದಿವಸ ಬೇಕು. ಅವರು ಬಟ್ಟೆಗಳು ನೋಡಬೇಕು, ಬಂದಾಗ ಗಬ್ಬು ವಾಸನೆಗಳು. ಏನೂ ಹಾಕ್ಕೊಂಡು ಬರೀ ಕೊಳೆನೆ, ಕಿತ್ತೋಗಿರೋ ಬಟ್ಟೆಗಳು ಹಾಕ್ಕೊಂಬರ್ತಾರೆ. ಒಂದು 3 ಮಂತ್ಸ್ಗೆ ಅವರಾಗೋ ಇಂಪ್ರೂವ್ ಯಾರೂ ಆಗಿರಲ್ಲ, ಇಲ್ಲಿರೋರು ಕೂಡ ಆಗಿರೋದಿಲ್ಲ. ಅಷ್ಟು ಚೆನ್ನಾಗಿ ಬಟ್ಟೆಗಳು ಹಾಕ್ತಾರೆ. ಕೈಯಲ್ಲಿ ಆ್ಯಪಲ್ ಫೋನುಗಳು, ಓಡಾಡೋದಕ್ಕೆ ಸ್ಕೂಟಿಗಳು. ಅವ್ರ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗಳು. ನಾವು ಇಲ್ಲಿರೋರೆಲ್ಲ ನೋ ಯೂಸ್ ಅವ್ರ ಮುಂದೆ. ಒಂದು ದಿವ್ಸಕ್ಕೆ 20 ಮನೆ ಮಾಡ್ತಾರೆ. ಟಕ್ 1 hour 2 hour ಅಷ್ಟೇ. ಟಕ್ 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 ಪಟ್ ಪಟ್ ಪಟ್. ವಾರಕ್ಕೊಂದ್ಸತಿ ಕೂಡ ನೀರು ಇಟ್ಕೊಳ್ಳಲ್ಲ, ಗಬ್ಬು ವಾಸನೆ ಮನೆಗೆ ಬಂದರೆ. ಅವ್ರ ವಾಸನೆಗೆ ಜಿಲ್ಲೆಗಳು ಬಂದುಬಿಡುತ್ತೆ ಮನೆಗೆ. ಒಂದು ಮನೆ ಬಿಟ್ಟರೆ ಇನ್ನೊಂದು ಮನೆ, ಇನ್ನೊಂದು ಮನೆ ಬಿಟ್ಟರೆ ಇನ್ನೊಂದು ಮನೆ. ಬರೀ ಈ ಏರಿಯಾದಲ್ಲೇ ಇರೋದು, ಇನ್ನು ಬೇರೆನ ಆ ಕಡೆ ಎಲ್ಲ ಇಲ್ಲ ಅನಿಸುತ್ತೆ. ಬರೀ ಇವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರೋ ಕೆಲಸದವ್ರು ಅವ್ರನ್ನ ಬೈಯೋದು, ಇವರು ಬಂದು ನಮಗೆ ಕೆಲಸ ಇಲ್ದಿರ ಮಾಡಿಬಿಟ್ರು ಅಂತ ಅವ್ರನ್ನ ಸಿಕ್ಕಾಪಟ್ಟೆ ಬೈಯೋದು.
ಇಲ್ಲಿರೋ ಜನ ಇವಾಗ ಮನೆ ಕೆಲಸಕ್ಕೆ ಬರಲ್ಲ, ನಾವು ಬರಲ್ಲ, ನಾವು ಅಡುಗೆ ಕೆಲಸಕ್ಕೆ ಮಾತ್ರ ಬರೋದು, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಡುಗೆ ಕೆಲಸಕ್ಕೆ ಇಷ್ಟೇ. ಅವರು ಇವ್ರನ್ನ ಅಸಿಸ್ಟೆಂಟ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೆಷ್ಟು ಹುಷಾರು ಅಂತೀರಾ? ಇವ್ರಿಗೆ ಅಡುಗೆ ಮಾಡೋದಕ್ಕೆ ಒಬ್ಬೊಬ್ರಿಗೆ 10,000 ಕೊಡಬೇಕು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಟೈಮ್ ಬರ್ತಾರೆ, 3 ಹೊತ್ತದು ಮಾಡಿಕ್ಬಿಟ್ಟು ಹೋಗ್ತಾ ಇರ್ತಾರೆ ನನ್ನ ಮನೆಗೆ. ಅವರೇ ಶ್ರೀಮಂತರು ಇವಾಗ, ಮನೆ ಕೆಲಸದವರು. ನಾವೇನಾದರೂ ಮನೆ ಕೆಲಸದವ್ರನ್ನ ಇಟ್ಕೊಳ್ಳಲಿಲ್ಲ ಅಂದರೆ ನಮ್ಮ ಮೇಲೆ ಏರಿಯಾದಲ್ಲೂ ಪ್ರಚಾರ, ಈ ಅಮ್ಮ ಮನೆ ಕೆಲಸದವ್ರನ್ನ ಬಾಳಿಸೋದಿಲ್ಲ, ಈ ಅಮ್ಮ ತುಂಬ ಕಾಟ ಕೊಡ್ತಾಳೆ. ನೆಕ್ಸ್ಟ್ ದಿವಸ ನಾವು ಕೆಲಸದವ್ರನ್ನ ಇಟ್ಕೊಂಡ್ಬಿಡ್ಬೇಕು, ಈ ಅಮ್ಮನ ಹತ್ರ ಬಾಳೋದಿಕ್ಕಾಗಲ್ಲ, ಅದಕ್ಕೆ ಈ ಅಮ್ಮನ ಹತ್ರ ಕೆಲಸದವ್ರು ಹೋಗಲಿಲ್ಲ. ಟಾಮ್ ನೆಕ್ಸ್ಟ್ ದಿವಸ ನಾವು ಕೆಲಸದವ್ರನ್ನ ಸುಮ್ಮನೆ ಇಟ್ಕೊಬೇಕು. ಅಮ್ಮ ನೀನು ಏನು ಮಾಡ್ತೀಯ ಮಾಡ್ಕೊಂಡು ಹೋಗಮ್ಮ, ನಿನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಬೇಕು. ಬಟ್ಟೆ ಏನಾದರೂ ಒಗೆಯೋಕ್ಕೆ ಹಾಕಿಬಿಟ್ರೆ, ಒಗೆಯೋಕ್ಕೆ ಹಾಕೋದಲ್ಲ, ಬಟ್ಟೆ ಒಗೀರಮ್ಮ ಅಂದುಬಿಟ್ರೆ ನಾವೇನು ನಿಮ್ಮ ಮನೆ ಬಟ್ಟೆ ಒಗೆಯೋದಕ್ಕೆ ಬಂದಿದ್ದೀವಿ? ನಾವು ಅದೆಲ್ಲ ಮಾಡಲ್ಲ. ಬರೀ ಮನೆ ಒರೆಸು, ಪಾತ್ರೆ, ಅದು ಒಂದು ಇಬ್ಬರಿದ್ರೆ ಇಬ್ಬರದು ಮಾತ್ರ. ಮೂರನೇವ್ರು ಏನಾದರೂ ಬಂದರೆ ನೀವೇ ತೊಳ್ಕೊಬೇಕು. ನಿಮ್ಮ ಮನೆ ಸಂಬಂಧಿಕರು ಏನಾದರೂ ಬಂದರೆ ನೀವೇ ತೊಳ್ಕೊಬೇಕು, ನೀವೇ ಮಾಡಬೇಕು. ನನಗೇನು ತೀಟೆನಾ? ದೇವರೇ, ಒಂದು ಇವಾಗಿನ ಕೆಲಸದವ್ರು ನೋಡಬೇಕು, ಎಂತೆಂಥ ಬೇರೆ ಕಡೆ ಇಲ್ಲ ಅನಿಸುತ್ತೆ, ಬರೀ ನಮ್ಮ ಕಡೆ ಮಾತ್ರ ಕಲಿಸ್ಬಿಟ್ಟಿದ್ದಾರೆ ಚೆನ್ನಾಗಿ. ಹೆಂಗೆ ಯೂಸ್ ಮಾಡ್ಕೊಬೇಕೋ ಹಂಗೆ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಸಂಪಾದಿಸ್ಕೊಂಡು ಹೋಗಿ ಅವ್ರ ಊರಲ್ಲಿ ನೇಪಾಳದಲ್ಲಿ ಸೈಟ್ಗಳು ತಗೊಳ್ಳೋದು, ಮನೆಗಳು ಕಟ್ಟಿರೋದು ಅವರು. ಇವಾಗ ಇಲ್ಲಿರೋರು ನೋಡ್ತೀವಿ ನಾವು, ನಮ್ಮ ಸುತ್ತಮುತ್ತ ಬೇಜಾನಿದ್ದಾರೆ ಸೈಟ್ಗಳು ತಗೊಂಡಿರೋದು. ನೋಡಬೇಕು ಅವ್ರ ಜೀವನ. ಇಲ್ಲಿ ಬಂದು ನೇಪಾಳದನಿಗೆ ಗೌಡ್ರಾಗ್ಬಿಡ್ತಾರೆ, ಅಲ್ಲಿಂದ ಬಂದಾಗ ಕೆಲಸದವ್ರಾಗಿರ್ತಾರೆ. ಅವ್ರ ಕರೆನ್ಸಿ 1 ರೂಪಾಯಿಗೆ ನಮಗೆ 2 ರೂಪಾಯಿ ಏನೋ ಕೊಡ್ತಾರೆ. ಪಾಕಿಸ್ತಾನದ್ದು 1.5, ಇವ್ರದ್ದು 2 ರೂಪಾಯಿ ಕೊಡ್ತಾರೆ. ಟ್ರೈನ್ಗಳಲ್ಲಿ ಬರ್ತಾರೆ, ಅವ್ರ ಮಕ್ಕಳು ಬೆಳ್ಳಕ್ಕಿರ್ತಾರೆ, ಏನು ಚಂದವಾಗಿರ್ತಾರೆ. ಕೂದಲು ನೋಡಬೇಕು, ಏನು ಕೂದಲು ಅದು, ಕಿಂಚು ಕೂದಲು, ಕಳ್ಳರು ಮತ್ತು ಕೆಂಪಗಿರ್ತಾರೆ. ಬಟ್ ತುಂಬ ಸಂಪ್ರದಾಯಸ್ಥರಾಗಿರ್ತಾರೆ. ಇಲ್ಲಿಗೆ ಬಂದರೆ ಕೆಟ್ಟೋಗ್ತಾರೆ, ಅಲ್ಲಿಂದ ಬಂದರೆ ನಾವೆಲ್ಲ ಹೆಂಗಿರ್ತೀವೋ ಹಂಗಿರ್ತಾರೆ. ಒಂದು ಸ್ವಲ್ಪ ದಿವಸ ಆಯಿತು ಅಂದರೆ ಬಾಯ್ ಫ್ರೆಂಡ್ಗಳು, ಡೈವರ್ಸ್ಗಳು, ಆಫೀಸರ್ಸ್ ಥರ ಬಟ್ಟೆಗಳು ಹಾಕೋದು. ನೋಡಬೇಕು ಅವ್ರ ಲೈಫ್ ಸ್ಟೈಲ್ಗಳು. ಊಟಗಳು ಅಷ್ಟೇ, ನೂಡಲ್ಸು, ಇದೇನೋ ಇನ್ನೊಂದೇನೋ ಬರುತ್ತೆ, ಅದರ ಹೆಸರೇನೋ ಗೊತ್ತಿಲ್ಲ, ಮರ್ತೋದು, ಸಡನ್ನಾಗಿ ನೆನಪು ಬರ್ತಾ ಇಲ್ಲ. ಮೊಮ್ಮೂಸುಗಳು ತಿನ್ನೋದು, ಬಿರಿಯಾನಿಗಳು ತಿನ್ನೋದು. ಹಬ್ಬ ಹರಿದಿನಗಳಾದರೆ ಇನ್ನೂ ಜೋರು. ದೀಪಾವಳಿ ಬಂದರೆ ಇಲ್ಲೇನೋ ಇಟ್ಕೊಂಡ್ಬಿಟ್ಟು ಇಲ್ಲೇನೋ ಚುಚ್ಕೊಂಡ್ಬಿಡ್ತಾರೆ, ಹಿಂಗೆ ಇಟ್ಕೊಂಡಿರ್ತಾರೆ, ಇಷ್ಟು ಅಗಲ ಬೊಟ್ಟು ಇಟ್ಕೊಂಡ್ಬಿಟ್ಟಿರ್ತಾರೆ. ಸೆಲ್ಫಿಗಳು ತಗೊಳ್ಳೋದು, ಸ್ಟೇಟಸ್ಗಳೆಲ್ಲ ಹಾಕೋದು. ಅವ್ರ ಸ್ಟೇಟಸ್ಗಳಲ್ಲೇ ಫೇಸ್ಬುಕ್ಕಲ್ಲೇ ಫೋಟೋಗಳು ಹಾಕ್ಕೊಂಡಿರ್ತಾರೆ. ನಾವು ನೋಡಿದ್ರೆ ಇವರು ದೊಡ್ಡ ಆಫೀಸರ್ಸು ಅಂದ್ಕೊಂಡಿರಬೇಕು. ಆ ಥರ ಬಟ್ಟೆ, ಆ ಥರ ಫೋಟೋಗಳು, ಆ ಥರ ಹಾಕಿರ್ತಾರೆ. ನಾನು ಫಸ್ಟೆಲ್ಲ ಹಂಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಆಮೇಲೆ ಇಲ್ಲಿಗೆ ಬಂದವರೆಲ್ಲ ಹಂಗೆ ಫೋಟೋಗಳು ಹಾಕಿದ್ರು. ಆವಾಗ ಗೊತ್ತಾಯಿತು, ಯಾರನ್ನೂ ನಂಬಾರ್ದು,
ಚೆನ್ನಾಗಿ ಬಟ್ಟೆಗಳು ಲಿಪ್ಸ್ಟಿಕ್ಗಳು ಹಾಕ್ಕೊಂಡು ಫೋಟೋಗಳು ತೆಗೆದುಬಿಟ್ಟು ಹಾಕಿರ್ತಾರೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು. ಅವ್ರ ಮಕ್ಕಳು ನೋಡಬೇಕು, ಬೆಳ್ಳಿಗೆ ಬಿಳಿಚ್ಕೊಂಡು ಇರ್ತಾರೆ. ಅವ್ರ ಪೇರೆಂಟ್ಸ್ ಅಂತ ಬರ್ತಾರೆ, ಅವರು ಸ್ಯಾರಿ ಉಡ್ತಾರೆ. ಅವ್ರ ಪೇರೆಂಟ್ಸು ಈಗ ನಮ್ಮ ಏಜವರಾದರೆ ನಮ್ಮ ತಾಯಿಯವರು ಸ್ಯಾರಿ ಉಡ್ತಾರೆ. ನಮ್ಮ ಏಜವ್ರು ಸ್ಯಾರಿ ಉಡೋಲ್ಲ ಇವಾಗ. ಅವ್ರ ಸಂಪ್ರದಾಯ ಏನೋ ಗೊತ್ತಿಲ್ಲ, ಬಟ್ ಅವ್ರು ಸ್ಯಾರಿ ಹಾಕಲ್ಲ, ಡ್ರೆಸ್ಗಳು ಹಾಕ್ತಾರೆ. ಒಂದು ದಿವಸನೂ ಸ್ಯಾರಿ ಹಾಕಲ್ಲ. ಇವಾಗೆಲ್ಲ ಫಾರಿನರ್ಸ್ ಆಗಿಬಿಟ್ಟಿದ್ದಾರೇನೋ ಏನು.